ಸಾವಿರ ಕೋಟಿ ಹಗರಣ ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು. ಆದರೆ ಬಿಜೆಪಿ ಅವರು ಹೇಳ್ತಾ ಇರೋದೇನಂತಂದ್ರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಈ ರೀತಿ ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ 5 ವರ್ಷದಿಂದ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಒಗಿತಾನೇ ಇದ್ದಾರೆ. ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿ ಜೆ ಪಿ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ನಿನ್ನೇನೋ ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ. ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಆ್ಯಕ್ಷನ್ ತೊಗೋತಾರೆ ಅಂಥೇಳಿ. ನಿಮ್ಮ ದೌರ್ಬಲ್ಯ ಇದು ಅಂದರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವ್ರು ಹೇಳಿದ್ದೆಲ್ಲನೂ ಕೂಡ. ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತೊಗೊಳಕ್ಕೆ. ಯತ್ನಾಳ್ ಅವ್ರು ಏನೆಲ್ಲ ಹೇಳಿದ್ದಾರೆ ಕಳೆದ 5 ವರ್ಷದಲ್ಲಿ, 5 ವರ್ಷ 3 ತಿಂಗಳು 4 ತಿಂಗಳು 5 ವರ್ಷ 5.5 ವರ್ಷದಲ್ಲಿ ಏನೇನು ಯತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ. ಅದಕ್ಕೆ ಬಿ ಜೆ ಪಿಯವರು ಹೆದರ್ಕೊಂಡಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ. ಅದು ಇವರು ಬಿ ಜೆ ಪಿಯವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನ್ನಿಸ್ತದೆ ಇದು ನೋಡಿದರೆ. ಯಾಕಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೋತಾ ಇಲ್ಲ? ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದು ಅಂತ ಕೊಡ್ರಿ, ನೀವು ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಗೆ ಇರ್ತದೆ. ಬಿಜೆಪಿಯವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಾ ಸರ್? ನನಗೆ ಗೊತ್ತಿಲ್ಲ, ಮತ್ತು ಆ್ಯಕ್ಷನ್ ತೊಗೊಳಿಕ್ಕೆ ಹಂಗೆ ಅನಿಸ್ತದೆ. ಸರ್ ಈಗ ಯತ್ನಾಳ್ ಅವರು ಅದೇ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ. ಸರ್ ಈಗ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ದಾಖಲೆ ಇರ್ಬೋದು, ಆ ಕಾರಣಕ್ಕೋಸ್ಕರ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಸರ್ಕಾರದ ಒಳಗಡೆಗೆ ಒಂದಷ್ಟು ದಾಖಲೆಗಳಂತೂ ಇದ್ದೇ ಇರ್ತವೆ ಸರ್. ಹಿಂದಿನ ಕಾಲದಲ್ಲಿ ಏನೇನಾಗಿತ್ತು ಅನ್ನೋಂಥದ್ದು ಆ ಥರದ್ದು ಸರ್ಕಾರದ ಹತ್ರ ಏನಾದ್ರು ದಾಖಲೆ ಇದೆಯಾ ಸರ್? ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ಫ್ಲೋರ್ ಆಫ್ ದ ಹೌಸನ್ನು ಕೂಡ ಹೇಳಿದ್ದೀವಿ, ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಬೇರೆ ಏನು ಹಗರಣಗಳಾಗಿದ್ದಾವೆ, ಆ ಎಲ್ಲ ಕೊರೋನಾ ಹಿಡ್ಕೊಂಡು ಎಲ್ಲವನ್ನು ಕೂಡ ಸರ್ಕಾರ ಈಗ ಅದನ್ನು ತನಿಖೆ ಮಾಡ್ತಾಯಿದ್ದೀವಿ. ಆ ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ. ಸರ್ಕಾರ ಸುಮ್ಮನೆ ಕೂತಿಲ್ಲ. ಬಿ ಜೆ ಪಿ ಅವಧಿಯಲ್ಲಿ ಏನೇನು ಆಗಿದಾವೆ ಅವೆಲ್ಲವನ್ನು ನಾವು ಇದು ಮಾಡ್ತೇವೆ. ವಿಶೇಷವಾಗಿ ಕೊರೋನಾದಲ್ಲಿ ಆಗಿರುವಂಥ ಅವ್ಯವಹಾರಗಳಿದ್ದಾವೆ ಅವೆಲ್ಲವನ್ನು ಬಯಲಿಗಳಿವೆ.